ಸರಿ ಹೇಳಿ, ಈ ಬ್ಲಾಸ್ಟ್ ಆದಾಗ ನೀವು ಎಲ್ಲಿದ್ರಿ? ಬ್ಲಾಸ್ಟ್ ಆಗಿದ್ದೇ ಕಾರಣನಾ ಅಥವಾ ಬೇರೆ ಏನಾದ್ರೆ ಸರ್ ಬ್ಲಾಸ್ಟ್ ಆಗಿರೋದೇ ಕಾರಣ. ಅದು ನಾನು ಒಳಗಡೆ ಮಲ್ಕೊಂಡಿದ್ದೆ. ಮಲ್ಕೊಂಡು ನಾನು ಕಣ್ಬಿಟ್ಟು ನೋಡಿದ್ರೆ ಫುಲ್ ಬೆಂಕಿ. ಅಲ್ಲೇ ನಾನು ಮಲ್ಕೊಂಡಿದ್ದೀನಿ. ಆ ಲಾಸ್ಟ್ ಮನೆ ನಾನು ಮಲ್ಕೊಂಡಿದ್ದು. ಎದ್ದು ನೋಡಿದ್ರೆ ಫುಲ್ ಬೆಂಕಿ ಬಂದ್ಬಿಟ್ಟಿತ್ತು. ಎಲ್ಲ ಫುಲ್ ಬ್ಲಾಸ್ಟ್ ಆಗಿರೋದು. ಆ ಸೆಂಟ್ರ್ ಮನೆಯಿಂದಾನೇ ನನಗೆ ಬೆಂಕಿ ಎಲ್ಲ ಬಂದಿದ್ದು. ಎದ್ದು ನೋಡಿ ಆಚೆ ಬಂದ್ರೆ ನನ್ಗೆ ಅಲ್ಲಿ ನಮ್ ಚಿಕ್ಕಮ್ಮ ಅವ್ರಿಗೆ ಸ್ವಲ್ಪ ಏಟ್ ಬಿದ್ದಿತ್ತು. ಅದು ಫುಲ್ ಏಟ್ ಬಿದ್ದಿದೆ ಅವ್ರಿಗೆ. ICU ಅಡ್ಮಿಟ್ ಆಗಿದ್ದಾರೆ ಅವರು, ವಿಕ್ಟೋರಿಯಾದಲ್ಲಿ. ಫುಲ್ ಜೋರಾಗೆ ಸರ್, ಫುಲ್ ಜೋರಾಗೆ ಬಾಂಬ್ ಯಾವ ತರ ಬ್ಲಾಸ್ಟ್ ಆಗುತ್ತೆ ಆ ತರ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದ್ದು ಎಲ್ಲ. ಆ ಮನೆ ಇರೋದು ನಮ್ಗೆ ಪರಿಚಯ ಅಂದ್ರೆ ಅಷ್ಟೇನು ಇಲ್ಲ, ಸ್ವಲ್ಪ ಅವ್ರ ಮನೆ ಕೆಲಸ ಮಾಡೋದವ್ರು. ಇಲ್ಲ 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 ಮನೆ ಕೆಲಸ ಮಾಡೋದವ್ರು. ಅವರು ಸೆಂಟ್ರ್ ಆ ಬ್ಲಾಸ್ಟ್ ಆಗಿದೆ ಅಲ್ಲ, ಆ ಮನೆದಲ್ಲಿ ಬಂದ್ಬಿಟ್ಟು ಬೊಂಬೈದಲ್ಲಿರೋರು ಅವರು. ಅವ್ರು ಇಲ್ಲಿ ಬಾಡಿಗೆಗೆ ಬಂದಿರೋದು, ಒಬ್ರೇ ಇರೋದು ಅವರು, ಬೇರೆ ಯಾರು ಲೇಡಿ ಒಬ್ರೆ ಆ ಮನೆದಲ್ಲಿ ಇದ್ದಿದ್ದು. ನಮ್ದು ಅದ್ರ ಪಕ್ಕ ಮನೆ. ನಾನು ನಮ್ಮ ಅಪ್ಪ ಎಲ್ಲ ಕೆಳಗಡೆ ಮಲ್ಕೊಂಡಿದ್ದೆ. ಅದೇ ಮನೆ ಕೆಲಸ ಮಾಡೋದು. ಈಗ ನೀವು ಇದ್ರಲ್ಲ ಮನೆಯಲ್ಲಿ, ಅಲ್ಲಿ ಕೂಡ ಗೋಡೆಗಳೆಲ್ಲ ಬಿದ್ವು? ನಮ್ಮ ಮೇಲೇನು ಬಿದ್ದಿದೆ. ಅದೇ ಚಿಕ್ಕ ಚಿಕ್ಕ ಏಟ್ಗಳು ಬಿದ್ದಿದೆ. ಗೋಡೆ ನಾವು ಸೈಡಲ್ಲಿ ಮಲ್ಕೊಂಡಿದ್ರಿ ಅಲ್ಲ, ಅದಕ್ಕೆ ಚಿಕ್ಕ ಚಿಕ್ಕ ಏಟ್ಗಳು ಬಿದ್ದಿದೆ ನಮ್ಗೆ. ನಮ್ಗೆ ಇಲ್ಲಿ ಕರೆಂಟ್ ಹೊಡೆದ್ಬಿಟ್ಟು ಇದಾಗ್ಬಿಡ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು. ಎಷ್ಟು ಮನೆ ಡ್ಯಾಮೇಜ್ ಆಗಿದೆ? ಟೋಟಲ್ 4 ಮನೆ ಡ್ಯಾಮೇಜ್ ಆಗಿದೆ ಸರ್. 4 ಮನೆ ಡ್ಯಾಮೇಜ್. ಬಟ್ ನಿಮ್ಗೆ ಸೌಂಡ್ ನೋಡಿದ್ರೆ ತುಂಬಾ ಬಂತು ಸರ್, ತುಂಬಾ ಬಂತು. ಮತ್ತೆ ಫುಲ್ ಫೈರ್. ಗ್ಯಾಸ್ ಯಾವ್ದು ಲೀಕ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಹೇರ್ ಬ್ಲಾಕ್ ಆಗಿರುತ್ತೆ. ಅದು ಯಾವ ತರ ಅಂದ್ರೆ ಇವಾಗ ಲೀಕೇಜ್ ಆಗಿ, ಇವಾಗ ರಾತ್ರಿ ಎಲ್ಲ ಲೀಕೇಜ್ ಮಾಡಿ ಇದಾಗಿರುತ್ತೆ. ಅದು ಲೈಟ್ರು ಇಲ್ಲಾಂದ್ರೆ ಲೈಟ್ ಏನಾದ್ರು ಆನ್ ಮಾಡಕ್ ಹೋಗಿರ್ತಾರಲ್ಲ, ಅದರಿಂದ ಬ್ಲಾಸ್ಟ್ ಆಗಿರುತ್ತೆ ಅಷ್ಟೇ. ಅಫ್ರೋಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.